ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಪಶ್ಚಿಮ ಬಂಗಾಳದ ವಿದ್ಯಾರ್ಥಿನಿ ಮೇಲೆ ಅತ್ಯಾಚಾರ ಪ್ರಕರಣ ಸಂಬಂಧ 3 ಆರೋಪಿಗಳನ್ನು ಬಂಧನ ಮಾಡಲಾಗಿದೆ. ಆರೋಪಿಗಳು ಸ್ಥಳೀಯರಾಗಿದ್ದಾರೆ, ಆದರೆ ಗುರುತು ಬಹಿರಂಗಪಡಿಸಿಲ್ಲ. ನೋಡಿ, ಪಶ್ಚಿಮ ಬಂಗಾಳದಲ್ಲಿ ಇತ್ತೀಚೆಗೆ ಈ ರೇಪ್ ಆ್ಯಂಡ್ ಮರ್ಡರ್ ಕೇಸಸ್ಗಳು ಹೆಚ್ಚಾಗ್ತದೆ. ಒಂದಿವೆ ಸ್ಟೂಡೆಂಟೇ ಕಳೆದ ಕೆಲವೇ ದಿನಗಳ ಹಿಂದೆ ನೋಡಿದ್ವಿ ನಾವು, ಆಸ್ಪತ್ರೆಯಲ್ಲೇ ರೇಪ್ ಆಗಿತ್ತು. ಈಗ ಅದಾದ ಬೆನ್ನಲ್ಲೇ ಮತ್ತೊಂದು ಕೇಸು ದುರ್ಗಾಪುರದ ಖಾಸಗಿ ವೈದ್ಯಕೀಯ ಕಾಲೇಜಿನ ಬಳಿ ಈ ಘಟನೆ ನಡೆದಿತ್ತು. MBBS ವಿದ್ಯಾರ್ಥಿನಿ ಮೇಲೆ ಅಪರಿಚಿತರು ಗ್ಯಾಂಗ್ ರೇಪನ್ನು ಮಾಡಿದ್ರು. ವಿದ್ಯಾರ್ಥಿನಿ ಸ್ನೇಹಿತನೊಂದಿಗೆ ತೆರಳಿದ್ದಾಗ ಸಾಮೂಹಿಕವಾಗಿ ರೇಪ್ ಮಾಡಿದ್ರು. ನಿರ್ಜನ ಪ್ರದೇಶಕ್ಕೆ ಕರ್ಕೊಂಡು ಹೋಗಿದ್ರು. ಫೋನ್ ಕಸ್ಕೊಂಡು 5,000 ರೂಪಾಯಿ ಹಣ ಕಿತ್ಕೊಂಡು ಅಲ್ಲಿಂದ ಪರಾರಿ ಆಗ್ತಾರೆ. ಪ್ರಕರಣ ಸಂಬಂಧ 3 ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ. ಇದಿಷ್ಟೇ ಅಲ್ಲ, ಇನ್ನೊಂದು ರೇಪ್ ಆಗಿದೆ ಪಶ್ಚಿಮ ಬಂಗಾಳದಲ್ಲಿ. ಯಾವುದೋ ಕಿವಿ ಕೇಳಿಸದೇ ಇರೋ, ಕಣ್ಣು ಕಾಣಿಸದೇ ಇರೋ ಮಹಿಳೆಯನ್ನು ಕೂಡ ಅತ್ಯಾಚಾರ ಮಾಡಿದ್ದಾರಂತೆ. ಹಾಗಾಗಿ ಪಶ್ಚಿಮ ಬಂಗಾಳ ಇತ್ತೀಚೆಗೆ ಕಾನೂನು ಸುವ್ಯವಸ್ಥೆ ಕಂಪ್ಲೀಟಾಗಿ ಹದಗೆಟ್ಟು ಹೋಗಿದೆ ಅನ್ನೋದಕ್ಕೆ ಈ ರೀತಿ ಘಟನೆಗಳು ಸಾಕ್ಷಿ ಆಗ್ತಾ ಇದ್ದಾವೆ. ಅದು ಪದೇ ಪದೇ ಈ ರೀತಿಯ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣಗಳು ಹೆಚ್ಚಾಗ್ತದೆ. MBBS ವಿದ್ಯಾರ್ಥಿನಿ ಸ್ನೇಹಿತನೊಂದಿಗೆ ಹೋಗಿರ್ತಾಳೆ. ಆ ಸಂದರ್ಭದಲ್ಲಿ ಇವರು ಹೆದರಿಸಿ ಬೆದರಿಸಿ ವಿಡಿಯೋ ಮಾಡ್ತೀವಿ, ವಿಡಿಯೋ ಹರಿಬಿಡ್ತೀವಿ ಅಂಥೇಳಿ ಆಕೆಗೆ ಹೊಡೆದು ಆಕೆಯ ಸ್ನೇಹಿತನಿಗೂ ಕೂಡ ಹಿಗ್ಗಾಮುಗ್ಗ ಬಾರಿಸಿ ಆಕೆಯನ್ನು ಮತ್ತೆ ಒಳಗಡೆ ಕರ್ಕೊಂಡು ಹೋಗಿ ರೇಪ್ ಮಾಡಿ ಕೊಲೆ ಮಾಡಿದ್ದಾರೆ. 5,000 ರೂಪಾಯಿ ಕಿತ್ಕೊಂಡಿದ್ದಾರೆ, ಮೊಬೈಲ್ ಕಿತ್ಕೊಂಡಿದ್ದಾರೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 3 ಆರೋಪಿಗಳನ್ನು ಈಗ ಬಂಧನ ಮಾಡಿ ಹೆಚ್ಚಿನ ವಿಚಾರಣೆಯನ್ನು ಕೂಡ ನಡೆಸಲಾಗ್ತಾ ಇದೆ.